ಜ್ಯೇಷ್ಠತೆ ತಾರತಮ್ಯ ಮತ್ತು ಇನ್ನೂ ಅನೇಕ ಸಾಂವಿಧಾನಿಕ ಸೌಲಭ್ಯಗಳನ್ನು ಪಡೆಯಲಿಕ್ಕೆ ಇನ್ನೂ ಕೂಡ ಸರಿಯಾದಂಥ ಕ್ರಮಗಳು ಆಗ್ತಾ ಇಲ್ಲ. ಅದರಿಂದ ಇನ್ನೂ ಭಾಳಷ್ಟು ಸಮಸ್ಯೆಗಳು ನಮ್ಮ ಮುಂದೆ ಇರ್ತಕ್ಕಂಥದ್ದು ರಾಜ್ಯದ ಕೇಂದ್ರ ಸಮಿತಿ ಗಮನಿಸ್ತಾ ಇದೆ. ಅದನ್ನು ದಿನನಿತ್ಯ ಎಲ್ಲ ಪರಿಹಾರ ಕ್ರಮಗಳನ್ನು ಕೂಡ ಈಗ ಮಾಡ್ತಾ ಇದ್ದೀವಿ. ದಿನಾಂಕ 28 ಅಂದರೆ ನಾಳೆ 28/8/2026 ಬೆಳಗ್ಗೆ ಅರಮನೆ ಮೈದಾನದಲ್ಲಿ ನಡೆಸ್ತಕ್ಕಂಥ ಈ ಒಂದು ಐತಿಹಾಸಿಕ ಸಮಾವೇಶವನ್ನು ನಮ್ಮ ರಾಜ್ಯ ಕಂಡಂಥ ಅತ್ಯಂತ ಗೌರವಿತ ನೆಚ್ಚಿನ ನಮ್ಮೆಲ್ಲರ ಪ್ರೀತಿಯ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ಕೊಳ್ತಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳ ಮತ್ತು ಆದರ್ಶದ ಚಿಂತನೆಯನ್ನು ಹೊಂದಿರತಕ್ಕಂಥ ಹಿರಿಯ ಪ್ರಬುದ್ಧ ಮುತ್ಸದಿ ರಾಜಕಾರಣಿ, ನಮ್ಮೆಲ್ಲರ ಜನನಾಯಕರಾಗಿರ್ತಕ್ಕಂಥ ಈ ನಾಡು ಈ ದೇಶ ಕಂಡಂಥ ಪ್ರಬುದ್ಧ ರಾಜಕಾರಣಿ ಬಸವಾದಿ ಶರಣರ ಆಶಯಗಳನ್ನು ಹೊಂದಿರತಕ್ಕಂಥ ನಮ್ಮ ನೆಚ್ಚಿನ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಹೋಗ್ತಿದ್ದಾರೆ. ಅವರು ಅಧ್ಯಕ್ಷತೆ ವಹಿಸ್ತಾರೆ. ಮತ್ತು ಈ ಕಾರ್ಯಕ್ರಮ ಮತ್ತು ಈ ಒಂದು ಎಲ್ಲ ವಿಷಯಗಳನ್ನು ಒಳಗೊಂಡಂತೆ ಬಹಳಷ್ಟು ಹಿಂದಿನಿಂದಲೂ ಕೂಡ ಸಮನ್ವಯ ಸಮಿತಿಯ ಜೊತೆಯಲ್ಲಿ ನಿಂತು ಆಶಯಗಳನ್ನು ಈಡೇರಿಸಲಿಕ್ಕೆ ಸಹಕಾರ ಮಾಡತಕ್ಕಂಥ ಮತ್ತು ಇನ್ನೂ ಕೂಡ ನಮ್ಮ ಎಲ್ಲ ವಿಷಯಗಳನ್ನು ಕೂಡ ಸಹಕರಿಸಿರ್ತಕ್ಕಂಥ ನಿಕಟಪೂರ್ವ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ದಿಕ್ಸೂಚಿ ನುಡಿಗಳನ್ನು ಹಾಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಸಚಿವರುಗಳು, ಎಲ್ಲ ಸಚಿವರುಗಳು, ಜಾರಕಿಹೊಳಿ ಸಾಹೇಬರು ಮತ್ತು ನಮ್ಮ ಜಿಲ್ಲೆಯ KM ರಾಜಣ್ಣ ಸಾಹೇಬರು, ಜಿಲ್ಲಾ ಈಗ ಹಾಸನದ ಜಿಲ್ಲಾ ಸಹಕಾರ ಸಚಿವರು ಮತ್ತು ಹಾಸನದ ಸಚಿವರಾಗಿದ್ದಂಥವರು, ನಮ್ಮ ತುಮಕೂರು ಜಿಲ್ಲೆಯ ಸಮ್ಮೇಳನಾತ್ಮಕ ಚರ್ಚೆಯಾಗಿರ್ತಕ್ಕಂಥ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಬಹಳ ಮುಖ್ಯವಾಗಿ KH ಮುನಿಯಪ್ಪ ಸಾಹೇಬರು, ಸಮಾಜ ಕಲ್ಯಾಣ ಸಚಿವರು, ಪ್ರಿಯಾಂಕ್ ಖರ್ಗೆ ಸಾಹೇಬರು, ಇನ್ನೂ ಅನೇಕ ಸಚಿವರುಗಳು ಮತ್ತು ಎಲ್ಲ ಸನ್ಮಾನ್ಯ ಶಾಸಕ ಬಂಧುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸ್ಮರಣ ಸಂಚಿಕೆ ಮತ್ತು ಭಾಳಷ್ಟು ಲೇಖನಗಳನ್ನು ಮತ್ತು ಆಶಯಗಳನ್ನು ಹೊಂದಿರತಕ್ಕಂಥ ಭಾಳಷ್ಟು ವಿಷಯಗಳನ್ನು ನಾವು ಹಂಚಿಕೆ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರಾದಂಥ ಡಿ ಶಿವಶಂಕರ್ ಅವರು, ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ವಿಜಯ್ ಕುಮಾರ್ ಮತ್ತು ಬೇರೆ ಅವರ ಸಂಘಟನೆಗಳು ಈ ಬಗ್ಗೆ ಎಲ್ಲವನ್ನೂ ಕೂಡ ಒಂದು 15 ದಿವಸಗಳಿಂದಲೂ ಕೂಡ ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ನಿರ್ವಹಿಸಿದ್ದಾರೆ. ಮೈಸೂರಿನ ಬೆಂಗಳೂರಿನಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ನಡೆಯಲಿಕ್ಕೆ ಅನುಕೂಲಗಳನ್ನು, ಯೋಜನೆಗಳನ್ನು ಸಿದ್ಧಪಡಿಸ್ತಾರೆ. ಸಂವಿಧಾನದ ಆಶಯಗಳು, ಅನುಷ್ಠಾನ ಮತ್ತು ರಕ್ಷಣೆ ಕುರಿತಂತೆ ಒಗ್ಗಟ್ಟು ಭಾವೈಕ್ಯತೆಯನ್ನು ಮೂಡಿಸ್ತಕ್ಕಂಥದ್ದು ನಮ್ಮ ಒಂದು ನೌಕರರ ಸಮನ್ವಯ ಸಮಿತಿಯ ಬಹಳಷ್ಟು ಮುಖ್ಯ ಉದ್ದೇಶ ಆಗಿದೆ. ಐಕ್ಯತಾ ಸಮಾವೇಶ ಬಹಳಷ್ಟು ವ್ಯತ್ಯಾಸಗಳು ಉಂಟಾಗಿರ್ತಕ್ಕಂಥ ಇಂಥ ದಿನಮಾನಗಳಲ್ಲಿ ಎಲ್ಲರನ್ನೂ ಕೂಡ ಮಾನಸಿಕವಾಗಿ ಐಕ್ಯತೆಯನ್ನು ಮತ್ತು ಸಮಾನತೆಯನ್ನು, ಸ್ವಾತಂತ್ರ್ಯವನ್ನು, ಭ್ರಾತೃತ್ವವನ್ನು ಮೂಡಿಸ್ತಕ್ಕಂಥ ನೆಲೆಗಟ್ಟಿನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ದೇಶಕ್ಕೆ ನೀಡಿದ ಸಂವಿಧಾನದ ಮೂಲ ಆಶಯಗಳಾದಂಥ ಈ ಎಲ್ಲ ಭಾವನೆಗಳನ್ನು ಎಲ್ಲರನ್ನೂ ಕೂಡ ಮೂಡಿಸ್ತಕ್ಕಂಥದ್ದು, ಈ ಕಾರ್ಯಕ್ರಮವನ್ನು ಜಾಗೃತಿಗೊಳಿಸ್ತಕ್ಕಂಥದ್ದು, ಅದರ ಮೂಲಕ ಪ್ರತಿಯೊಬ್ಬರೂ ಕೂಡ ಸಾಂವಿಧಾನಿಕ ಆಶಯಗಳನ್ನು, ಸೌಲಭ್ಯಗಳನ್ನು ಕೊಡಿಸ್ತಕ್ಕಂಥದ್ದು ಮತ್ತು ಎಲ್ಲರೂ ಕೂಡ ಸುಖ ಜೀವನ ಮತ್ತು ಭಾತೃತ್ವ ಮತ್ತು ಸಮಾನತೆ, ಸ್ವಾತಂತ್ರ್ಯ ಜೀವನವನ್ನು ನಿರ್ವಹಿಸಲಿಕ್ಕೆ ನಾವು ಅನೇಕ ವಿಷಯಗಳನ್ನು ಈ ಒಂದು ನಮ್ಮ ಸಮನ್ವಯ ಸಮಿತಿಯಿಂದ ಕಾರ್ಯಕ್ರಮನ ಕೈಗೊಳ್ತಾ ಇದ್ದೀವಿ ಸರ್.